ನಾವು 29ನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರು ಶ್ರೀಯುತ ವಿಜಯೇಂದ್ರ ಅವರು ಮತ್ತು ಪ್ರತಿಪಕ್ಷದ ನಾಯಕರಾದಂಥ ಶ್ರೀಯುತ ಅಶೋಕ್ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ನಾವು ಅವತ್ತು ಭಟ್ಕಳದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತೇವೆ ಮತ್ತು ಆ ಕಟ್ಟೆಯನ್ನ ಅದನ್ನ ಕಟ್ಟಿಕೊಡ್ಬೇಕು. ಇಲ್ಲಾಂದ್ರೆ ನಾವು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅವತ್ತು ಧ್ವಂಸ ಮಾಡಿದವಂತವ್ರ ಮೇಲೆ, ಕಟ್ಟೆಯನ್ನು ಧ್ವಂಸ ಮಾಡಿದ್ರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಮೇಲ್ನೋಟಕ್ಕೆ ಕೆಲವರನ್ನ ಬಂಧಿಸಿದೀವಿ, ಕೆಲವ್ರ ಮೇಲೆ FIR ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾದ ಘಟನೆ ಕಾರಣಕರ್ತರಾದಂಥವ್ರು ಅಷ್ಟೇ ಅಲ್ಲ. ಏನೂ ಕಾರಣ ಇಲ್ಲದೆ ಇರುವಂತ ಸುನೀಲ್ ನಾಯ್ಕರು ಒಳಗೊಂಡಂತೆ ನಮ್ಮವ್ರ ಮೇಲೆ ಕೇಸ್ ಹಾಕಿದ್ ನೋಡಿದಿರಿ. ಯಾವುದೇ ಕಾನೂನು ಬಾಹಿರವಾದಂತ ನಮ್ಮ ಚಟುವಟಿಕೆ ಇಲ್ಲ ಆ ಸಂದರ್ಭಗಳಲ್ಲಿ ಇದ್ರೊಳಗೆ. ಆದ್ರೂ ಕೇಸ್ ಹಾಕಿದ್ದಾರೆ. ಅಲ್ಲಿ ಯಾವ ಪ್ರಮುಖರ ಮೇಲೆ ಹಾಕಿದ್ದೀರಿ ನೀವು? ಈಗ ಅದಕ್ಕೆ ನಿಜವಾಗಿ ಅದ್ರ ಹಿನ್ನೆಲೆಯಲ್ಲಿ ಇರುವಂತವ್ರು ಯಾರು ಮತ್ತು ಅದ್ರ ಯಾರು ಅದನ್ನ ಮಾಡಿದಾರೋ ಅವ್ರ ಮೇಲೆ ಉಗ್ರವಾದ ಕಾನೂನು ಕ್ರಮ ಆಗ್ಬೇಕು. ಮೂರನೇದಾಗಿ ನಮ್ಮೊಬ್ಬರ ಮೇಲೆ ಹಲ್ಲೆ ಮಾಡಿ ಅವರು ಕುಂದಾಪುರದಲ್ಲಿ ಎಲ್ಲ ರಾಘವೇಂದ್ರ ಹಲ್ಲೆ ಮಾಡಿ ಅವರು ಆಮೇಲೆ ಕುಂದಾಪುರದಲ್ಲೆಲ್ಲ ಚಿಕಿತ್ಸೆ ಕೊಡಿಸಿ ಇದೆಲ್ಲ ಆಗಿದೆ. ಅದಕ್ಕೆ ಕಾರಣರಾದವ್ರು ಯಾರು? ಅವರನ್ನು ಬಂಧಿಸ್ಬೇಕು ಮತ್ತು ಸಮಾಜದಲ್ಲಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಆಗ್ಬೇಕು. ಹಾಗಾಗಿ ಇದಕ್ಕೆ ಯಾರ್ಯಾರು ಕಾಣ್ರೋ ಅವರೆಲ್ಲರೂ ಕ್ಷಮೆ ಕೇಳಲಿ, ಸಮಾಜಕ್ಕೆ ಇದು ಮಾಡದಂತವ್ರು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಮತ್ತು ಕಟ್ಟೆ ನಿರ್ಮಾಣ ಆಗಲಿ ಅನ್ನುವಂತ ಆಗ್ರಹವನ್ನ ನಾವೆಲ್ಲ ಇವತ್ತು ಮಾಡ್ತಿದ್ದೇವೆ. ಸಂಸತ್ನಾಗಿ ನಾನು ಇವತ್ತು ಮಾಡ್ತಿದ್ದೇನೆ ಮತ್ತು 29ಕ್ಕೂ ನಾವೆಲ್ಲ ಸೇರಿ ನಾವು ಮಾಡ್ತಾ ಇದ್ದೇವೆ.